ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಆನಂದ್ ಅವರೇ ಬನ್ನಿ ತಿಂಡಿತೀನಿ. ಇಲ್ಲ ಅದಕ್ಕೆ ಎಲ್ಲ ಮುಗಿಸ್ಕೊಂಡೆ ಬಂದಿದ್ದೀನಿ. ಗೆಳೆಯಾಕ ಒಂಥರ ಇದ್ದಾನೆ, ಏನಾಯ್ತು? ಅದು ನಿನ್ನೆ ರಾತ್ರಿ ಅವ್ರು ಮಲಗಿದಾಗ ಯಾವುದೋ ಒಂದು ಕೆಟ್ಟ ಕನ್ಸು ಬಿತ್ತಂತೆ. ಏನೇನೋ ಕೆಟ್ಟ ಕನ್ಸ? ಯಾವ ಥರದ ಕನ್ಸತ್ಗೆ? ಎಕ್ಸಾಕ್ಟ್ ಆಗಿ ಅವನು ಕನ್ಸು ಬಿದ್ದಾಗ ಯಾವ ಥರ ರಿಯಾಕ್ಟ್ ಮಾಡ್ದೆ ಹೇಳಿ ಅದಕ್ಕೆ? ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಭಯ ಬಿದ್ರು. ಮಹಿಮಾ ಮಗುನ ಅವ್ರ ಕೈಯಿಂದ ಯಾರೋ ಕಿತ್ಕೊಂಡು ಹೋಗೋ ಥರ ಕನ್ಸು ಬಿತ್ತಂತೆ. ಅದಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ. ಅಲ್ಲ ಇವ್ರು ಯಾವಾಗಲೂ ಹೀಗೇನಾ? ಈ ಥರ ಏನಾದರೂ ಆದರೆ ಹೀಗೇನಾ ರಿಯಾಕ್ಟ್ ಮಾಡ್ತಾರೆ? ಏನು ಅಂತ ಕೇಳ್ತಿರಲ್ಲ ಅದಕ್ಕೆ. ಕತ್ಲೆ ಅಂತಿದ್ದಾಗೆ ನಮ್ಮ ಡುಮ್ಮ ಸಾರು, ನಮ್ಮ ಡುಮ್ಮ ಸರ್ಗೆ ಬೆಳಕಿಲ್ಲ ಅಂದ್ರೆ ಮಲಗಕ್ಕಾಗಲ್ಲ. ಫುಲ್ ಗಾಬರಿ. ಆ ವೀಕ್ನೆಸ್ನ ನಾನೇನಾದರೂ ಇವ್ರಿಗೆ ಹೇಳಿದ್ದೆ ಆದರೆ ನಾಳೆ ದಿನ ನನ್ನ ಕತೆ ಅಷ್ಟೇ. ಮುಚ್ಕೊಂಡು ಸುಮ್ಮನೆ ಇರೋದೇ ಒಳ್ಳೇದು. ಇವರ ಎಲ್ಲಾನು ಕಂಡು ಹಿಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಅದೇ ಬೆಸ್ಟು. ಆನಂದ್ ಅವರೇ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅದಕ್ಕೆ, ಅವನಿಗೆ ಭಯನೂ ಇಲ್ಲ ಎಂಥದ್ದು ಅಲ್ಲ. ಮಹಿಮಾ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಮಹಿಮನ್ನ ಅವನು ಚಿಕ್ಕ ವಯಸ್ಸಿಂದ ಮಗಳ ಥರ ಸಾಕಿದ್ದಾನೆ. ಅವಳು ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಪ್ರೀತಿ, ಕಾಳಜಿ. ಅವ್ನಿಗೆ ಯಾರಾದ್ರೂ ಬಂದು ಪ್ರಪಂಚದಲ್ಲಿ ನಿನಗೆ ಯಾರಪ್ಪ ಇಷ್ಟ ಅಂತ ಕೇಳಿದ್ರೆ ಅವ್ರ ಅಪ್ಪನ ಹೆಸರು ಹೇಳಿದ ಮೇಲೆ ನೆಕ್ಸ್ಟ್ ಹೇಳಿದೆ ಮಹಿಮನ ಹೆಸರು. ಅದು ನಿಮಗೆ ಗೊತ್ತಲ್ಲ ಅದಕ್ಕೆ? ಹಾಂ ಗೊತ್ತು. ಅದು ಅಲ್ಲದೆ ಅವನ ಲೈಫಲ್ಲಿ ತುಂಬ ವರ್ಷ ಆದಮೇಲೆ ಈಗ ಖುಷಿಯಾಗಿದ್ದಾನೆ. ಅದಕ್ಕೆ ಕಾರಣ ನೀವು ಅವನಿಗೆ ಸಿಕ್ಕಿರೋದು, ಅಲ್ಲದೆ ಮಹಿಮಾ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗಿರೋದು. ಈಗ ಅವಳು ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳ ಅಂದಮೇಲೆ ಎಲ್ರಿಗಿಂತ ಜಾಸ್ತಿ ಖುಷಿ ಪಟ್ಟಿರೋದು ಇವನೇ. ಮಹಿಮನ ಬಗ್ಗೆ, ಆ ಮಗು ಬಗ್ಗೆ ಸಿಕ್ಕಾಪಟ್ಟೆ ಕನಸುಗಳನ್ನ ಕಟ್ಕೊಂಡಿರ್ತಾನೆ. ಇಂಥ ಟೈಮಲ್ಲಿ ಇದು ಯಾವುದೋ ಕೆಟ್ಟ ಕನಸು ಬಿದ್ದರೆ ಡಿಸ್ಟರ್ಬ್ ಆಗೋದು ಸಹಜ ಅಲ್ವಾ ಅದಕ್ಕೆ? ಅವನು ಎಲ್ಲರ ಥರ ಲೈಫನ್ನ ಪ್ಲೇನ್ ಆಗಿ ತಗೊಳಕ್ ಗೊತ್ತಿಲ್ಲ ಅವನಿಗೆ. ಎಲ್ಲ ಒಂಥರ ಇಂಟೆನ್ಸೆ. ಅವ್ನ ಡಿಕ್ಷನರಿಲಿ ಈ ನಾರ್ಮಲ್ಲು, ನ್ಯೂಟ್ರಲ್ಲು, ಕ್ಯಾಶುವಲ್ಲು ಇಂಥ ಪದಗಳೇ ಇಲ್ಲ. ಏನಿದ್ರು ಎಲ್ಲ ಎಕ್ಸ್ಟ್ರೀಮೇ. ನೋಡೋದ್ರ ಕಣ್ಣಿಗೆ ಅವ್ನು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು, ಆದರೆ ಅವನ ಆ ಥರ ಬದುಕದೇ ಕರೆಕ್ಟ್. ನನಗೂ ಎಷ್ಟೋ ಸರ್ತಿ ಅನ್ಸುತ್ತೆ ಆ ಥರ ಬದುಕಕ್ಕೆ ಟ್ರೈ ಮಾಡೋಣ ಅಂತ, ಬಟ್ ಸಾಧ್ಯ ಇಲ್ಲ. ಅದು ಅವನ ಕೈಯಲ್ಲಿ ಮಾತ್ರ ಸಾಧ್ಯ. ಅವನೊಂಥರ ಮಾಸ್ಟರ್ ಪೀಸ್ ಇದ್ದಂಗೆ ಅತ್ತಿಗೆ. ಅತಿ ಪ್ರೀತಿ, ಅತಿ ಕೋಪ. ಅವನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಅದಕ್ಕೆ ನೀವು ನೋಡ್ಬೇಕು, ಆ ಮಗು ಒಂದು ಆಗ್ಬಿಡ್ಲಿ ಪ್ರಪಂಚನೇ ಅವನ ಕೈಗೆ ಸಿಕ್ಕದೆ ಸಂತೋಷ ಪಡ್ತಾನೆ. ನೋಡ್ತಾ ಇರಿ. Thank you so much. Yes! ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀವು ಹೇಳಿ, ನಿಮಗೆ ನೆನಪಿದ್ಯಾ? ಹೇಗಿರಿ, ಮಧ್ಯರಾತ್ರಿಯಲ್ಲಿ ಮಲಗಿದ್ದವನ್ನ ಎಬ್ಸಿ ನೆನಪಿದ್ಯಾ ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಇಂಥ ವಿಷಯ ಅಂತ ಹೇಳು, ನೆನಪಿದ್ಯಾ ಇಲ್ವಾ ಅಂತ ಹೇಳ್ತೀನಿ. ನಿಮಗೆ ನನ್ನ ಬರ್ಡೇ ನೆನಪಿದ್ಯಾ? ಹಾಂ, ನೀನು ಈಗಿನ ಕಾಲದವ್ರ ಥರ ಬರ್ತ್ಡೇನ ಬರ್ಡೇ ಅನ್ನೋಕ್ಕೆ ಶುರು ಮಾಡಿದ್ಯಾ? ಅಚ್ಚ ಕನ್ನಡದಲ್ಲಿ ಹುಟ್ಟು ಹಬ್ಬ ಅಂತ ಹೇಳಬಾರ್ದ? ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆಯಿತು, ನಿಮಗೆ ನಾನು ಹುಟ್ಟಿದ ಹಬ್ಬ ನೆನಪಿದ್ಯಾ? ಖಂಡಿತ ನೆನಪಿದೆ ಗಿರಿ. ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? ಗಂಡಸಾಗಿ ಹುಟ್ಟಿದ ಮೇಲೆ ಕೆಲವೊಂದು ದಿನಗಳನ್ನ ಖಂಡಿತವಾಗ್ಲೂ ನೆನಪಿಟ್ಕೊಳ್ಳೇಬೇಕು. ಅದರಲ್ಲಿ ಮುಖ್ಯವಾದ್ದು ಹೆಂಡತಿ ಹುಟ್ಟಿದ ಹಬ್ಬ, ಹೆಂಡತಿ ಅವರ ಅಪ್ಪ ಅಮ್ಮ ಹುಟ್ಟಿದ ಹಬ್ಬ, ಹೆಂಡತಿ ಅವರ ಅಪ್ಪ ಅಮ್ಮ ಮದುವೆ ಆಗಿದ್ದ ದಿನ, ಅವರ ಮನೇಲಿ ಏನಾದರೂ ನಾಯಿ ಸಾಕಿದ್ರೆ ಆ ನಾಯಿ ಹುಟ್ಟಿದ ಹಬ್ಬ, ನರಿ, ಚೇಳು, ತಿಗಣೆ ಏನೇ ಸಾಕೊಂಡಿದ್ರು ಅದೆಲ್ಲದರ ಹುಟ್ಟಿದ ಹಬ್ಬನ ನೆನ್ಪಿಟ್ಕೋಬೇಕು. ಗಂಡಸಿನ ಕ್ಯಾಲೆಂಡ್ರಲ್ಲಿ ಇಷ್ಟಕ್ಕೆ ಬಿಟ್ರೆ ಭಾನುವಾರಕ್ಕೂ ಜಾಗ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀರಾ ತಾನೇ? ಸುಳ್ಳು ಹೇಳ್ಬಾರ್ದು. ಅಯ್ಯೋ ಗಿರಿ, ನಾನು ಯಾಕೆ ಸುಳ್ಳು ಹೇಳಲಿ? ನಿಜವಾಗ್ಲೂ ನೆನಪಿದೆ. ಸರಿ, ನೋಡೋಣ. ನೆನ್ನೆ ಟಿವಿಲಿ ತೋರಿಸ್ತಿದ್ರು, ಗಂಡ ಅವನ ಹೆಂಡತಿ ಬರ್ಡೇನ ಮರ್ತ ಅಂತ. ಹೆಂಡತಿ ಏನು ಮಾಡಿದಾಳೆ ಗೊತ್ತಾ? ಗೊತ್ತು ಗಿರಿ, ಗೊತ್ತು. ಪಾಪ ಆ ಪುಣ್ಯಾತ್ಮ ಅವಳನ್ನು ಕಟ್ಕೊಳಕ್ಕೆ ಅದು ಏನು ಪಾಪ ಮಾಡಿದ್ನೋ ಏನೋ. ಬರ್ತ್ಡೇ ನೆನಪಿಲ್ಲ ಅಂತ ಅವಳು ಬರ್ತ್ಡೇ ದಿನ ಅವನು ಡೆತ್ ಡೇ ಮಾಡಿ
ಊರವರೆಲ್ಲ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ಇದು ಎಂಥ ಅನ್ಯಾಯ ಅಲ್ವಾ? ರೀ, ಹೆಂಡತಿ ಬರ್ಡೇನ ಮರೆಯೋದು ನ್ಯಾಯನ ಹಾಗಿದ್ರೆ? ಹೆಂಡತಿ ಬರ್ಡೇ ಮರೆಯೋ ಗಂಡ ಕಸ ಬೇರೆ ಮಾಡಿಲ್ಲ ಅಂದಾಗ ಹಾಕೋ ದಂಡ, ಇದೆರಡನ್ನು ಹೆಂಗಸರು ಯಾವತ್ತೂ ಕ್ಷಮಿಸಲ್ಲ, ನೆನ್ಪಿರ್ಲಿ. ಯಾವತ್ತೋ ಬರೋ ಬರ್ತಡೇಗೆ ಇವತ್ತು ಯಾಕೆ ನನಗೆ ಹಾವಳಿ ಕೊಡ್ತಾ ಇದೆಯಾ? ಅಲ್ಲ, ನಿನ್ನ ಬರ್ತಡೇನ ನಾನು ಯಾವತ್ತಾದರೂ ಮರ್ತಿದ್ದೀನ? ಕೇಕ್ ತರ ಕಾಸಿಲ್ಲ ಅಂದ್ರು ಬನ್ನು ಗುಲ್ಕಲ್ ಮೇಲೆ ಮೊಂಬತ್ತಿ ಹಚ್ಚಿ ಕಟ್ ಮಾಡಿಸಿಲ್ವ? ಯಾರಿ ಯಾಕ್ರಿ ಹೇಳ್ತೀರಾ? ಈ ದೊಡ್ಡ ಕರಳು ಸಣ್ಣ ಕರಳು ಎರಡು ಮಾತ್ರ ಇಟ್ಕೊಳ್ಳಿ, ಈ ಹೆಂಗರನ್ನ ಕಿತ್ತು ಬಿಸಾಕ್ಬಿಡಿ. ನೀವು ನಮ್ಮ ಆನಿವರ್ಸರಿನೇ ಮರ್ತಿದ್ರಲ್ವಾ, ಅದಕ್ಕೆ ಬರ್ಡೇ ನೆನಪಿದ್ಯಾ ಅಂತ ಕೇಳದ್ನಪ್ಪ. ನೋಡ್ರಿ, ಆನಿವರ್ಸರಿ ಮರ್ತಿದ್ದಕ್ಕೆ ಚಂಡಿ ಅವತಾರ ತಾಳಿದ್ದೆ, ಬರ್ತ್ಡೇ ಏನಾದ್ರೂ ಮರ್ತ್ರೆ ಚಾಮುಂಡಿ ಹೋಗ್ಬಿಡ್ತೀನಿ. ಮಲ್ಕೊಳ್ಳಿ ಮಲ್ಕೊಳ್ಳಿ. ಆಹಾ, ಆ್ಯನಿವರ್ಸರಿ ಮರೆತಾಗ ಚಂಡಿ ಅವತಾರನೇ ತಡ್ಕೊಳಕ್ಕಾಗಿರ್ಲಿಲ್ಲ. ಇನ್ನೇನಾದರೂ ಬರ್ತಡೇ ಮರೆತು ಚಾಮುಂಡಿ ಅವತಾರ ತಾಳ್ಬಿಟ್ರೆ ಮಹಿಷಾಸುರ ಮರ್ದನ ಆದಾಗೆ ನನ್ನನ್ನು ಮರ್ದನ ಮಾಡ್ಬಿಡ್ತಾಳ. ನೋ, ಅಟ್ ಎನಿ ಕಾಸ್ಟ್ ಬರ್ತಡೇ ಮಾತ್ರ ಮರಿಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅನ್ನ ಕೊಡೋ ರೈತ ಸಾಲ ತೀರ್ಸಕ್ಕಾಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊತಾನೆ ಹೊರತು ಅನ್ನ ಕೊಟ್ಟು ಭೂಮಿನ ಯಾವತ್ತೂ ಬಿಟ್ಕೊಡಲ್ಲ. ಆ ನಿಯತ್ತು ನಿಮಗೆ ಬರಲಿಲ್ಲ, ಕೊನೆಗೂ ನಿಮ್ಮ ಚೀಪ್ ಮೆಂಟಾಲಿಟಿನ ತೋರಿಸ್ಬಿಟ್ರಿ. ನನಗೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ನೀವು ಮಿಸ್ಟರ್ ಚಂದ್ರಶೇಖರ್. ನಿಮ್ಮಂತ ಪಾಪಿ ನರ್ಕದಲ್ಲಿ ಶಿಕ್ಷೆ ಅನುಭವಿಸ್ ಬಂದ್ರು ಕ್ಷಮಿಸೋದಕ್ಕಾಗಲ್ಲ. ಮಿಸ್ಟರ್ ಅಭಿರಾಮ್ ಜೈಶಂಕರ್, ದೇವ್ರೆ, ಹೇಗೆ ಸರ್ ಬೆಂಕಿ ಆದ್ರೆ ಲೀಲಾ ಮೇಡಮ್ ಜ್ವಾಲಾಮುಖಿನೇ ಆಗಿದಾರಲ್ಲಪ್ಪ. ಏನ್ ಹೇಳ್ತಿದ್ದೀರಾ ನೀವು? ನಮ್ಮಪ್ಪ ದ್ರೋಹ ಮಾಡಿದಾರ, ಮೋಸ ಮಾಡಿದಾರ, ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಾರ? ಲೀಲಾ, ಯಾರ್ ಮುಂದೆ ನಿಂತ್ಕೊಂಡು ಏರ್ದನಿಲ್ ಮಾತಾಡ್ತಿದ್ಯಾ ನೀನು? ಅದನ್ನ ಬಾಯ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ತಪ್ಪನ್ನ ಒಪ್ಕೊಂಡಿರೋರೆಲ್ಲ ಅಪರಾಧಿಗಳಾಗೋ ಹಾಗಿದ್ರೆ ಈ ಜಗತ್ತಲ್ಲಿ ಎಷ್ಟು ಜನ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇದ್ರು ಎಜೆ ಸರ್? ಆದ್ರೆ ಎಷ್ಟೋ ಜನ ಹೆದರಿಕೆಗೆ, ಹಣಕ್ಕೆ ಅಥವಾ ಬ್ಲಾಕ್ ಮೇಲ್ಗೆ ಅಮಾಯಕ ನಿರಪರಾಧಿಗಳು ತಪ್ಪನ್ನ ಒಪ್ಕೊಂಡು ಅವ್ರ ತಲೆನ ಕೊಟ್ಟು ನಿಂತಿದ್ದಾರೆ. ಇವಾಗ ನಮ್ಮಪ್ಪ ನಿಂತಿದಾರಲ್ಲ ಹಾಗೆ. ಅವರು ನಿಮ್ಮಪ್ಪ ಅನ್ನೋ ಕಾರಣಕ್ಕೆ ಅವ್ರ ತಪ್ಪನ್ನ ಸಮರ್ಥಿಸ್ಕೊಂಡು ಮಾತಾಡ್ಬೇಡ. ನಾನೇ ಅವ್ರ ಹಿಂದೆ ಇರ್ಬೇಕಾರೆ ಹೆದರಿಕೆ ಯಾಕಾಗಬೇಕಿತ್ತು? ದುಡ್ಡು ಬೇಕು ಅಂತ ಕೇಳಿದ್ರೆ ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನಾನಿದ್ದೆ. ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಇನ್ನು ಬ್ಲ್ಯಾಕ್ ಮೇಲ್. ನಿಮ್ಮಪ್ಪನ ಹಿಂದೆ ಏನಿದೆ ಅಂತ ಯಾರೋ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಅಪ್ಪ ಅನ್ನೋ ಅಭಿಮಾನಕ್ಕೆ ಕುರುಡಾಗ್ಬೇಡ. ಸೂರ್ಯ ಹೊಳೆಯೋ ಅಷ್ಟೇ ಪ್ರಕಾಶವಾಗಿ ಅವ್ರು ಮಾಡಿರೋ ಅಪರಾಧ ಕಣ್ಣು ಮುಂದೆನೇ ಇದೆ. ಅದು ನಿಮ್ ನಂಬಿಕೆ ಎಜೆ ಸರ್, ಸತ್ಯ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಶ್ರೀಮಂತಿಕೆ ಇದೆ, ಹಣ ಇದೆ, ಅಧಿಕಾರ ಇದೆ, ಜನ ಇದ್ದಾರೆ. ಆದ್ರೆ ನಮ್ಮ ಹತ್ರ ಎರಡೆರಡು ಅಕ್ಷರದ ಸತ್ಯ ಇದೆ. ಸತ್ಯ ನಿಮಗೆ ಕಾಣದೇ ಇರೋ ಹಾಗೆ ನಿಮ್ ಶ್ರೀಮಂತಿಕೆ ಅದನ್ನ ಕುರುಡ್ ಮಾಡ್ತಾ ಇದೆ. ಕಿರ್ಚಬೇಡಿ. ಎಷ್ಟು ವರ್ಷದಿಂದ ನೀವು ಅಪ್ಪನ ನೋಡ್ಕೊಂಡ್ ಬಂದಿದ್ದೀರಾ, ಅವ್ರ ಸ್ವಭಾವನ ತಿಳ್ಕೊಂಡಿದ್ದೀರಾ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ. ಇಷ್ಟು ಬೇಗ ನಿಮಗೆ ನೀವೇ ಸುಳ್ಳಾಗ್ಬಿಟ್ರಲ್ಲ ಯಜೆ. ನಿಮ್ ಜಡ್ಜ್ಮೆಂಟ್ ಮೇಲಿರೋ ನಂಬಿಕೆ ಇಷ್ಟೇನಾ? ನಂಬಿಕೆ ಇಟ್ಟಿದ್ದೆ. ಅದೇ ನಂಬಿಕೆನೆ ಒಂದು ನಿಮಿಷದಲ್ಲಿ ಚೂರ್ ಚೂರಾಗೋಯ್ತು.
ಮಿಸ್ಟರ್ ಎಜೆ ಸರ್, ಅಪ್ಪ ಮೋಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ, ಅವಾಗ್ಲೇ ನೀವು ತಪ್ಪು ಮಾಡಕ್ ಶುರು ಮಾಡಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅದು ನನ್ನಲ್ಲೇನೋ ಒಂದು ಬದಲಾವಣೆ ಆಗಿದೆ. ಅದೇನು ಅಂತ ಹೇಳಿ ನೋಡೋಣ. ಏನ್ ಬದಲಾವಣೆ? ನನ್ಗೇನು ಗೊತ್ತಾಗ್ತಾ ಇಲ್ವಲ್ಲ. ಅದೇನು ಅಂತ ನೀನೇ ಹೇಳು. ನೋಡು, ಅಯ್ಯೋ, ಚೈನು ಕಟ್ಟಾಗಿದೆ. ರೋಡಲ್ಲೆಲ್ಲಾದ್ರೂ ಬಿದ್ದೋಗುತ್ತೆ ಅಂತ ಪಿನ್ ಹಾಕೊಂಡು ಬಂದಿದ್ದೀನಿ. ಇದನ್ನ ಸರಿ ಮಾಡಿಸ್ಕೊಡಿ ಅಂತ ನಿಮ್ಮ ಅಳಿಯಂದ್ರೆ ಕೇಳಿದ್ರೆ ಚೆನ್ನಾಗಿ ಬೈದು ಕಪಾಳ ಕೊಡ್ತು ಬಿಟ್ರಮ್ಮ. ಮಂಗಳ, ಆ ಕಟ್ಟಾಗಿರೋ ಚೈನ್ನ ಎಷ್ಟು ಅಂತ ನೋಡ್ತೀಯಾ? ನನಗೆ ಕೊಡೋ, ಸಂಜೆ ಆಫೀಸಿಂದ ಬರ್ತಾ ರಿಪೇರಿ ಮಾಡಿಸ್ಕೊಂಡು ತೊಗೊಂಬರ್ತೀನಿ. ಸುಮ್ಮನೆ ಇರಿ. ಈ ಚೈನ ₹1 ಖರ್ಚಿಲ್ಲದೆ ನಾನು ಹಾಗೆ ರೆಡಿ ಮಾಡಿಸ್ತೀನಿ. ಏನ್ ಮಾಡ್ತೀಯಾ? ಇದಕ್ಕೂ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ ಅಲ್ವಾ? ತಪ್ಪೇನೋ, ಮದುವೆ ಮಾಡಿ ಕಳ್ಸ್ಕೊಟ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗ್ದೋಯ್ತು ಅಂತನಾ? ರೀ, ತವ್ರ ಮನೆ ಅಂದ್ರೆ ಅವ್ರು ಕೊಡ್ತಾ ಇರ್ಬೇಕು, ನಾವು ತಗೋತಾ ಇರ್ಬೇಕು. ಅದೇ ಚಂದ. ಗೋವಿಂದ ಗೋವಿಂದ. ಮಕ್ಳು ಸುಳ್ಳು ಹೇಳೋದು ತಪ್ಪು, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಈ ರೀತಿ ಕೇಳಿಸ್ಕೊಳ್ಳೋದು ತಪ್ಪು. ಹೋಗ್ರೆ ಸುಮ್ನೆ ಒಳಗಡೆ. ಮಂಗಳ. ಅಮ್ಮ, ಅಲ್ಲಿ ವಿಷಯ ಎಲ್ಲ ಬಂದು ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ ಅಂತ ಮಕ್ಳು ಹೋಗಿ ಹೇಳಿದ್ರೆ ಅಷ್ಟೇ, ಸಿಗ್ದು ತೋರಣ ಕಟ್ಬಿಡ್ತಾರೆ. ಅಳ್ಬೇಡ, ಸುಮ್ನಿರಮ್ಮ. ಅರೆ ಅಮ್ಮ, ಬಳೆ ಎಷ್ಟು ಚೆನ್ನಾಗಿದೆ. ಅಪ್ಪ ಮಾಡಿಸ್ಕೊಟ್ಟಿದ್ದ? ನೀನೇ ಪುಣ್ಯವಂತೆ ನೋಡು, ಅಪ್ಪ ಬಳೆ ಎಲ್ಲ ಮಾಡಿಸ್ಕೊಟ್ಟಿದೆ. ಇದೇ ನನ್ನ ಗಂಡನ ಹತ್ರ ಕೇಳ್ದೆ ಅಂತ ಅನ್ಕೋ, ಪಟ್ ಪಟ್ ಅಂತ ಏಟ್ ಕೊಟ್ಟಿರೋರು. ನೋಡು. ಅರೆ ಚೈನು. ಅಮ್ಮ, ಇದು ಹೊಸದಾ? ಇಲ್ಲ, ಹಳೆದೆ. ಹೊಸದೋ ಹಳೇದೋ, ಒಂದಷ್ಟು ಬಂಗಾರ ಅಂತ ಇಟ್ಕೊಂಡಿದ್ಯಾ? ಈ ಸರ ನನ್ ಕೈ ಕೊಡು, ಇದನ್ನ ರಿಪೇರಿ ಮಾಡಿಸ್ಕೊಡ್ತೀನಿ. ಅಮ್ಮ, ಈ ಚೈನ್ಗಿಂತ ಈ ಚೈನ್ ತೂಕ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವಾ? ನನ್ ಗಂಡ ಹೋಗ್ಬೇಡ ಹೋಗ್ಬೇಡ ಅಂತಿದ್ರು. ಹೇಗೂ ಬಂದಿದ್ದಕ್ಕೂ ಲಾಭ ಆಯ್ತು. ಏ ಮಂಗಳ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಮ್ಮ. ಸಮಯ ಆಯ್ತು, ಮನೆಗೆ ಹೊರಡು. ಅಳಿಯಂದ್ರ ಕಾಯ್ತಾ ಇರ್ತಾರೆ. ಅಮ್ಮ, ಈಗ್ಲಾ? ಅಮ್ಮ, ಲೇಟ್ ಆಗಿದೆ. ನನ್ನ ಹತ್ರ ಚಿನ್ನ ಬೇರೆ ಇದೆ. ಒಂದ್ ಕೆಲಸ ಮಾಡ್ತೀನಿ, ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆಮೇಲೆ ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಕ್ಳಿಲ್ವಾ? ಮಕ್ಳು ಕೂತ್ಕೋಬೇಕು. ಆ ಕಡೆ ಹೋಗು. ವೆಂಕಿ, ವೆಂಕಿ, ಆ ಕಡೆ ಕೂತ್ಕೋ, ಅಲ್ಲಿ ಖಾಲಿ ಇದೆ, ಅಲ್ಲಿ. ಓಕೆನಾ? ವೇಟರ್ ಬಾಪ, ಎಲ್ರಿಗೂ ಏನ್ ಬೇಕೋ ಆರ್ಡರ್ ಮಾಡಿ. ಸಾಧ್ವಿ, ಮಕ್ಳೇ, ನಿಮ್ಗೆ ಏನ್ ಬೇಕು ಹೇಳಿ. ಇರಪ್ಪ. ಏನೇ ಅದು ಇಡ್ಲಿ? ಮನೇಲಿದ್ದಾಗ ಅದ್ ಬೇಕು ಇದು ಬೇಕು ಅಂತ ನನ್ನ ಪ್ರಾಣ ತಿಂತ್ಯಾ? ಹೋಟ್ಲಿಗೆ ಬಂದಿದ್ದೀವಿ, ನಾನೇ ಆರ್ಡರ್ ಮಾಡ್ತೀನಿ, ಅದನ್ನ ಬಾಯಿ ಮುಚ್ಕೊಂತೀನಿ. ಇಲ್ಲಿ ನೋಡಿ, ಒಂದ್ ಮಶ್ರೂಮ್ ಮಂಚೂರಿ, ಒಂದ್ ಗೋಬಿ ಮಂಚೂರಿ, ನೂಡಲ್ಸು, ಇಷ್ಟು ಕೊಡಿ. ಅದಷ್ಟು ನಿಮ್ಗೆನಾ? ಲವ್ ಬಿಲ್ ಕೊಡ್ತಿರೋದು ಅಪ್ಪ, ಕೇಳ್ತಿರೋದು ನಾವು. ಮಧ್ಯದಲ್ಲಿ ನಿಂದೇನೋ ಜುಗ್ಗ. ಜುಗ್ಗ ಈಗ ಅನ್ಬೇಡ. ಅಷ್ಟೆಲ್ಲ ಆರ್ಡರ್ ಮಾಡಿದ್ಯಲ್ಲ, ವೇಸ್ಟ್ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾರ್ಯಾರಿಗೆ ಏನೇನ್ ಬೇಕೋ ಅವರೇ ಆರ್ಡರ್ ಮಾಡ್ಕೋತಾರೆ ಬಿಡಿ. ಬೇಬಿ, ನಾನು ನಿನ್ಗೆ ಆರ್ಡರ್ ಮಾಡ್ಲಾ? ಏನು ಬೇಡ,
1 ಚಿಲ್ಲಿ ಚಿಕನ್ ಕೊಟ್ಬಿಡಿ. ಬೇಬಿ ಇದು ವೆಜ್ ರೆಸ್ಟೋರೆಂಟ್. ಲಕ್ಷ್ಮಿ, ನಿನಗೆ ನಮ್ಮ ಕೂಡು ಕುಟುಂಬ ಹಿಂಗೆ ಒಟ್ಟಿಗೆ ಸೇರೋದು ಅಂದರೆ ಇಷ್ಟ ಅಲ್ವಾ? ನೋಡು, ಎಲ್ಲ ಎಷ್ಟು ಸಂತೋಷವಾಗಿದ್ದಾರೆ. ನಿನ್ನ ಹುಟ್ಟುಹಬ್ಬಕ್ಕೆ ಇದು ನನಗೆ ಸಿಗ್ತಾ ಇರೋ ಗಿಫ್ಟ್. ಖುಷಿಯಾಗಿದ್ದೀನಿ, ಆದ್ರೆ ಒಂಚೂರ್ ಬೇಜಾರಿದೆ. ಯಾಕೆ? ಅತ್ತೆನ ಕರ್ಕೊಂಡ್ ಬರ್ಲಿಲ್ಲ ಅಲ್ವಾ, ಅದಕ್ಕೆ. ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬರಕ್ಕಾಗತ್ತಾ? ಪಾಪ ಮೆಟ್ಲೆಲ್ಲ ಹತ್ಕೊಂಬರಕ್ಕಾಗಲ್ಲ. ಆದ್ರೆ ಅವ್ರಿಗೆ ಇಷ್ಟವಾದ ಮಸಾಲೆ ದೋಸೆನ ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀವಿ. ಬಿಲ್ ತಂದ್ಬಿಡಪ್ಪ. ಈಗ ನೋಡು, ಸಂತೋಷ್ ಅಣ್ಣಂಗೆ ಒಂದು ಕಾಲ್ ಬರುತ್ತೆ. ಇಂಥ ಟೈಮಲ್ಲೇ ಫೋನ್ ಬರುತ್ತಪ್ಪ. ಹಲೋ ಹಲೋ, ಅವ್ರಿಗೆ ನೆಟ್ವರ್ಕೇ ಸಿಗಲ್ಲ. ಕಳಿಸಿದ್ಯಾ? ಈಗ ಹರೀಶ್ ಅಣ್ಣ ಹೀರೋ ರೇಂಜ್ಗೆ ಕಾರ್ಡ್ ತೆಗಿತಾನೆ, ಆದ್ರೆ ಒಂದಲ್ಲ ಅದಕ್ಕೆ ಒಂದು ಲುಕ್ ಕೊಡ್ತಾರೆ. ಅವ್ನು ಹಾಗೇ ಎಸ್ಕೇಪ್. ಜಿಡ್ಡು ಸರಿಗ್ ಹೋಗಿಲ್ಲ, ಸರಿಯಾಗಿ ತೊಳ್ಕೊಂಬರ್ತೀನಿ. ಈಗ ನೋಡು, ಅಪ್ಪ ಬಿಲ್ ಪೇ ಮಾಡೋ ತನಕ ಅವರಿಬ್ರು ಈ ಕಡೆ ತಿರ್ಗೂ ನೋಡಲ್ಲ. ಈ ಹೋಟ್ಲಲ್ಲಿ ಡ್ರೈ ರೇಟ್ ಇಲ್ಲ ಕಣ. ನೀನ್ ಯಾಕೆ ಇಲ್ಲಿ ಬಂದೆ ನನ್ಗೆ ಗೊತ್ತು, ಡವ್ ಮಾಡ್ಬೇಡ. ನೀನ್ ಯಾಕಪ್ಪ ಇಲ್ಲಿ ಬಂದಿದ್ಯಾ? ಕೈ ತೊಳೋಣ ಅಂತ ಬಂದೆ ಕಣ. ನೋಡು, ನಾನು ನಿನ್ನ ಅಣ್ಣ, ನಿನ್ಗಿಂತ ಮುಂಚೆ ಹುಟ್ಟರು. ಸುಮ್ಮನೆ ಕೈ ತೊಳ್ಕ. ಅಪ್ಪ ಬಿಲ್ ಕೊಟ್ಟಾಯ್ತು. ಹೌದಾ? ಲೇಟ್ ಆಗತ್ ಕಣ, ಬಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ ಎಷ್ಟು ದಿನ ಅಂತ ಇಲ್ಲೇ ಅಂಟ್ಕೊಂಡು ಕೂತಿರ್ತೀಯ ನೀನು? ಬಾಬಾ, ಹಬ್ಬ ಮುಗಿಸ್ಕೊಂಡು ಎಲ್ರು ಇಲ್ಲಿಗೆ ಬಂದ್ಮೇಲೆ ನಾನು ಇಲ್ಲಿಂದ ಊರಿಗೆ ಹೊರಡ್ತೀನಿ. ಈ ಮಾತನ್ನ ನೀರಿನ ಮೇಲೆ ಬರ್ಕೊಡ್ತೀಯಾ ಅಥವಾ ಕಾಗದದ ಮೇಲೆ ಬರ್ಕೊಡ್ತೀಯಾ? ಸರಿಯಾಗಿ ಹೇಳಿದ್ರಿ ವೀರಣ್ಣವ್ರೆ. ಯಾಕೆ ಬಾಬಾ, ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಿನ್ನ ಜೀವನದಲ್ಲಿ ಯಾವತ್ತಾದರೂ ನೀನು ನನ್ನ ನಂಬಿಕೆನ ಉಳಿಸ್ಕೊಂಡಿದ್ಯಾ? ನೀನು ನೋಡಿದಾಗೆಲ್ಲ ನನ್ನನ್ನು ಕಾಡೋದೇ ಬರೀ ಅನುಮಾನ. ಯಾಕೆಂದರೆ ಯಾವತ್ತೂ ಒಳ್ಳೆ ಕೆಲಸ ಮಾಡಿದವಳಲ್ಲ, ಒಳ್ಳೆ ಮಾತು ಆಡ್ದವಳಲ್ಲ ನೀನು. ಇಲ್ಲ ಬಾಬಾ, ಈ ಸಲ ಗ್ಯಾರಂಟಿ ನಾನು ಊರಿಗೆ ಬರ್ತೀನಿ. ಆದರೆ ಈಗಲ್ಲ, ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ. ನಾವು ಹೇಳಿದ್ದನ್ನು ಹೇಳ್ತಾನೆ ಇರ್ತೀವಿ, ನೀನು ಮಾಡಿದ್ದನ್ನು ಮಾಡ್ತಾನೆ ಇರ್ತೀಯ. ತಿದ್ದುಕೊಳ್ಳೋದೇ ಇಲ್ಲ. ಆಯಿತು, ಹೋಗು, ನೀನಿಷ್ಟ ಬಂದಂಗೆ ಮಾಡ್ಕೊ. ವೀರಣ್ಣವ್ರೆ, ನಿಮ್ಮ ನಾದ್ನಿ ಬಗ್ಗೆ ಚಾಡಿ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀನು ಹೇಳಿದ್ರೆ ತಾನೇ ಅದು ಚಾಡಿನೋ ಅಲ್ಲೋ ಅಂತ ನನಗೆ ಗೊತ್ತಾಗೋದು. ಮೊದಲು ಅದೇನು ಅಂತ ಹೇಳು. ರತ್ನವೇಣಿಯವರು ಈ ಮನೆಯಲ್ಲಿದ್ದರೆ ಮನೆಗೆ, ಈ ಮನೆಯವ್ರಿಗೆ ಎಲ್ರಿಗೂ ತುಂಬ ತೊಂದರೆ. ಅದರಲ್ಲೂ ನಮ್ಮ ಪಾರ್ವತಿಗೆ ನೆಮ್ಮದಿನೇ ಇಲ್ಲ. ಬಪ್ಪ, ಈಗ ನಾವು ರೂಮ್ಗೆ ಹೋಗೋಣ. ಅಲ್ಲಿ ನೀನು ಆಟ ಐಸ್ ತಿಂತೀನೋ ಅಂತೆ. ಪಾರ್ವತಿನೇ ಮಗುಗೆ ಬಲವಂತ ಮಾಡಿ ಫ್ರಿಜ್ ಇಂದ ಐಸ್ ಕ್ರೀಮ್ ತೆಗೆದು ತಿನ್ನಿಸ್ತಾ ಇದ್ಲು. ಇಷ್ಟೆಲ್ಲ ಮಾಡಿದ್ದಾರೆ. ಈ ವಿಷಯ ಅಖಿಲಕ್ಕನ್ಗಾಗ್ಲಿ ಭಾವನ್ಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ಯಾಕೆ? ಅದರಿಂದ ಜನನಿಗೆ ಅವಮಾನ ಆಗುತ್ತೆ ಅಂತ ನಾನು ಹೇಳಲಿಲ್ಲ. ರತ್ನವೇಣಿ, ಬಾಬಾ,
ಈಗಿಂದೀಗಲೇ ನಿನ್ ಗಂಟು ಮೂಟೆ ಕಟ್ಟು. ಯಾಕೆ ಬಾವಾ? ಇವತ್ತಿಗೆ ಈ ಮನೆಗೂ ನಿನಗೂ ಋಣ ತೀರ್ತು. ಇನ್ಯಾವತ್ತೂ ಈ ಕಡೆ ತಿರುಗಿ ನೋಡ್ಬೇಡ. ಬಾವಾ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಒಂದ ಎರಡ ನೀನ್ ಮಾಡಿರೋ ಪಾಪಗಳು ಬಿಡೋದಿಲ್ಲ. ನೀನೇನೇನು ಪಾಪ ಮಾಡಿದೆ ಅಷ್ಟು ನೀನನ್ನು ಸುತ್ತಕೊಂಡು ಒಂದಲ್ಲ ಒಂದಿನ ಹಿಂಸೆ ಕೊಡುತ್ತೆ. ಮೊದಲಿಂದ ಊರಿಗೆ ನಡಿ. ಹಬ್ಬ ಮುಗಿಸ್ಕೊಂಡು ಅಲ್ಲಿಂದ ಕೆಂಪು ಬಸ್ ಹತ್ತಿಸ್ತೀನಿ. ಹೋಗಿ ಊರು ಸೇರ್ಕೋ. ಅಲ್ಲ ಬಾಬಾ, ಅದು ಜನನಿ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನಾನಿದ್ದೀನಿ. ಜನನಿನ ಮಗುನ ನೋಡ್ಕೊಳ್ಳೋದಕ್ಕೆ ಈ ಮನೇಲಿ 10 ಜನ ಇದ್ದಾರೆ. ಅವ್ರು ನೋಡ್ಕೋತಾರೆ. ಅವ್ರ ಕರ್ತವ್ಯ ಅದು. ನೀನು ಇಲ್ಲೇ ಇರಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನಾನು ಅದಕ್ಕೆ ಅವಕಾಶನೂ ಕೊಡೋದಿಲ್ಲ. ಮೊದಲು ನಡಿ ಊರಿಗೆ ನೀನು. ಸರಿ ಬಾವಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಸ್ವಾಮಿ ಇಲ್ಲೇ ಇದ್ರಲ್ಲ, ಇಲ್ಲಿ ಪುಟ್ಸ್ವಾಮಿಗಳೇ ಇಲ್ಲೇ ಇದ್ರಲ್ಲ ಸ್ವಾಮಿ. ಎಲ್ಲೋದ್ರು? ಪುಟ್ಸ್ವಾಮಿ ಮಗು ಸ್ವಾಮಿಗಳೇ, ಪುಟ್ಸ್ವಾಮಿಗಳೇ, ಪುಟ್ಸ್ವಾಮಿ ಮಗು ಸ್ವಾಮಿಗಳೇ. ಸ್ವಾಮಿಗಳೇ, ನೀವು ಆ ಕಡೆ ಹುಡುಕಿ. ಸ್ವಾಮಿಗಳೇ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ದಿವ್ಯಾ ತಾಯಿ ಆಗ್ತಿರೋದಕ್ಕೆ ಅವಳಿಗೆ ಆರತಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ಜೋಡಿ ಜನಕ್ಕೆ ಹೆಂಗಸರಾಗಿ ನಾವು ಯೋಚನೆ ಮಾಡ್ಬೇಕಾದನ್ನ ಭಾಳ ಯೋಚನೆ ಮಾಡಿದ್ದಾನೆ. ಹೆಂಡತಿ ಅಂದ್ರೆ ಅದೆಂತ ಹುಚ್ಚು ಪ್ರೀತಿಯಪ್ಪ. ಆದ್ರೆ ಯಾವಾಗ ನೋಡಿದ್ರು ಅಳಿಯಂದ್ರನ್ನ ನೋಯಿಸ್ತಲೇ ಇರ್ತಾಳೆ. ಇವ್ರು ಅದಕ್ಕೆ ಸರಿಯಾಗಿ ಕುಣಿತಾರೆ. ಅದು ಬಿಡಿಯತ್ತೆ, ಆರತಿ ಇಟ್ಕೊಳ್ಳೋಣವಾ ಬೇಡವಾ? ಅದ್ರಲ್ಲಿ ಕೇಳೋದೇನಿದೆ ಅಳಿಯಂದ್ರೆ? ಇಷ್ಟಪಟ್ಟಿದ್ದೀರಾ ಅಂದ್ರೆ ಮಾಡೋದೇನೆ. ಆದ್ರೆ ಆರತಿ ಮಾಡೋದಕ್ಕೆ ಮುತ್ತೈದೆರ್ ಬೇಕಲ್ವಾ? ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಯೋಚನೆ? ನೀವು ಅವಳು ತಾಯಿಗಿಂತ ಇನ್ಯಾರು ಶ್ರೇಷ್ಠ ಹೇಳಿ? ನೋಡಿ, ನೀವೇ ಆರತಿ ಮಾಡಿ. ಒಟ್ನಲ್ಲಿ ದಿವ್ಯನಿಗೆ ಎಲ್ಲ ಶಾಸ್ತ್ರಗಳು ಆಗಬೇಕು ಅಷ್ಟೆ. ಜಾನಕಿ, ಬೇಗ ಬಾ ಅಮ್ಮ. ಬಂದೈತೆ. ಬಾಲ, ಹಣ್ಣು ಹಂಪ್ಲು ತಂದ್ಬಿಡಪ್ಪ, ಎಲ್ಲ ತಟ್ಟೆಗೆ ಜೋಡಿಸಿಡ್ಬೇಕು. ತಂದೆ ಮಾಡ್ತೀರಾ? ಅತ್ತೆ, ಮುಟ್ಕೊಳ್ಳೋದಕ್ಕೆ ಮಲ್ಗೆ ಅಲ್ಲುಡೆ ಜಾನಕಿ, ತಟ್ಟೆಗಳೆಲ್ಲ ಸರಿಗಿದೆಯಾ ನೋಡು. 5 ತಟ್ಟೆ ಇರಬೇಕು. ಬಾಲ, ಸೀರೆ ತಂದಿದ್ವಲ್ಲ ದಿವಿಗೆ. ಅಜ್ಜಿ, ಸೀರೆ ಜೊತೆ ಬಳೆ, ಹೂವು ಎಲ್ಲ ತಂದಿದ್ದೀನಿ. ಅತ್ತೆ, ನಾವೇನಾದ್ರೂ ಮರಿಬೋದು, ಆದ್ರೆ ಬಾಲಂಗ್ ಎಲ್ಲ ನೆನಪಿರುತ್ತೆ. ಅಲ್ಲ, ನನ್ನ ಹೆಂಡತಿ ಆರ್ತಿಗೆ ನಾನಲ್ದೆ ಇನ್ಯಾರು ಓಡಾಡ್ಬೇಕು ಹೇಳಿ? ತುಂಬಾ ದೊಡ್ಡ ಲೆವೆಲ್ ಅಲ್ಲದೆ ಹೋದ್ರು ನಮ್ಮ ಮಟ್ಟಕ್ಕಾದ್ರೂ ಮಾಡ್ಕೋಬೇಕಲ್ವಾ? ಯಾವುದು ಕಡಿಮೆ ಆಗ್ಬಾರ್ದು. ಸರಿಯಾಗಿ ಹೇಳಿದೆ ಬಾಲ. ಅತ್ತೆ, ಎಲ್ಲ ರೆಡಿ ಆಗಿದೆ. ಎಲ್ಲ ರೆಡಿ ಏನೋ ಇದೆ, ಆದ್ರೆ ನನ್ನ ಹೆಂಡತಿ ಬರೋದೊಂದೇ ಬಾಕಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ಪುಟ, ಎಲ್ಲರೂ ಆಚೆ ಆಟ ಆಡ್ತಾ ಇದಾರೆ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹಸ್ವಾಗ್ತಿದ್ಯಾ? ಏನಾದ್ರೂ ತಿಂಡಿ ಕೊಡ್ಲಾ? ಈಗ್ಲೇ ತಿನ್ಕೋಬಿಡು. ಅಡ್ಗೆ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಆದ್ರೂ ಆಗತ್ತೆ. ಹೇಳಿದ್ ಕೇಳಿಸ್ತಾ? ಯಾಕೇನು ಮಾತಾಡ್ತಿಲ್ಲ ನೀನು? ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಾಯ್ತು? ನೀನು ಪಾಟ್ ಪೇಂಟ್ ಮಾಡ್ಕೊಂಡು ಹೋಗಿದ್ದಲ್ಲ, ಅದನ್ನ ನೋಡ್ಬಿಟ್ಟು ನಿನ್ ಫ್ರೆಂಡ್ಸ್ ಎಲ್ಲ ಏನಂದ್ರು? ಚೆನ್ನಾಗಿತ್ತಂತ? ಹುಷಾರಿಲ್ವಾ ನಿಂಗೆ? ಯಾಕೆ ಪುಟ್ಟ ಸೈಲೆಂಟ್ ಆಗಿದ್ಯಾ? ಮಾತಾಡು. ನಾನೇನ್ ಜೊತೆಟ್ಟು ನಾನ್ ಮಾತ್ರ ಸುಳ್ಳು ಹೇಳ್ಬಾರ್ದು, ನೀನ್ ಮಾತ್ರ ಸುಳ್ಳು ಹೇಳ್ಬೋದಾ? ನಾನ್ ಮಾತ್ರ ನನ್ ಫ್ರೆಂಡ್ ಜೊತೆ ಮಾತಾಡ್ಬಾರ್ದು, ನೀನ್ ಮಾತ್ರ ನನ್ ಫ್ರೆಂಡ್ ಜೊತೆ ಗಾಳಿಪಟ ಹಾರಿಸ್ಬೋದಾ? ಕೇಳಿಲಿ, ಗಾಳಿಪಟ ಹಾರಿಸಿದ್ ಹೌದು,
ಆದ್ರೆ ನಾನ್ ಸುಳ್ಳು ಹೇಳಿಲ್ಲ ಪುಟ. ಬರೀ ಸುಳ್ಳು. ನಾನು ಮಾತ್ರ ನನ್ನ ಫ್ರೆಂಡ್ಗೆ ಫೋನ್ ಮಾಡಬಾರ್ದು, ನೀನು ಅವ್ರ ಜೊತೆ ಆಟ ಆಡ್ಬೋದು, ಅವ್ರನ್ನ ಮೀಟ್ ಆಗ್ಬೋದು. ನನ್ಗೊಂದು ರೂಲ್ಸು, ನಿನ್ಗೊಂದು ರೂಲ್ಸು ಅಲ್ವಾ ಸೀತಮ್ಮ? ಸಿಹಿ, ಅತಿಯಾಗಿ ಆಡ್ಬೇಡ, ಹೇಳಿದ ಮಾತು ಕೇಳು. ಮಾತಾಡ್ಕೊಂಡು ಹರಟೆ ಹೊಡಿಯೋಕೆ ಅವರೇ ನನ್ನ ಫ್ರೆಂಡ್ ಅಲ್ಲ, ಅವರು ನಮ್ಮ ಬಾಸ್. ನಾನು ಆಫೀಸ್ಗೆ ಹೋಗ್ತೀನಿ ಅಂದಿದೆ, ತುಂಬಾ ಕೆಲಸ ಇದೆ ಅಂದಿದೆ. ನೀನ್ ಆಫೀಸ್ಗೆ ಹೋದಾ? ನನ್ ಚಿಕ್ಕವಳು ನನ್ಗೇನು ಗೊತ್ತಾಗಲ್ಲ ಅಂತಾನ. ನಾನ್ ಬರ್ತೀನಿ ಅಂದ್ರೆ ಬೇಡ ಅಂತ ಚೀಟಿಂಗ್ ಇದು. ಅಮ್ಮ ನಿನಗೆ ಚೀಟ್ ಮಾಡ್ತಾಳ ಸಿಹಿ? ಮತ್ ನೀನ್ ಯಾಕೆ ಸುಳ್ಳು ಹೇಳ್ದೆ? ಅವತ್ತು ನನ್ ಫ್ರೆಂಡ್ ಜೊತೆ ನೀನ್ ಹೆಲಿಕಾಪ್ಟರ್ ಅಲ್ಲಿ ಹೋದೆ, ಇವತ್ತು ನನ್ ಫ್ರೆಂಡ್ ಜೊತೆ ನೀನ್ ಗಾಳಿಪಟ ಹಾರಿಸಿದ್ಯಾ. ನಾನು ನಿನ್ ಜೊತೆ ಟೂ ಟೂ ಟೂ. ಸಿಹಿ, ಇಲ್ಲಿ ಕೇಳೆ, ರೆಸಾರ್ಟ್ಗೆ ಹೋಗೋ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ ಕಣೆ. ಪ್ರಿಯಾಂಟಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಸಿಹಿ, ಮಲಗ್ಬಿಟ್ಯಾ? ಅಮ್ಮಂಗ್ ಗುಡ್ ನೈಟು ಹೇಳಿಲ್ಲ ನೀನು. ಸುಳ್ಳು ಹೇಳೋ ಅವ್ರ ಜೊತೆ ನಾನು ಮಾತಾಡಲ್ಲ. ನಾನ್ ಬೆಳೆಸಿದ ಮಗಳಲ್ವಾ, ನಾನು ಅಷ್ಟೇ ಹಠ ನಿನ್ಗೆ. ಮಾತಾಡ್ಸೆ. ನಾನು ನಿನ್ ಜೊತೆ ಟೂ ಅಂತ ಹೇಳಿಲ್ವಾ? ನಿನ್ ಪಾಟ್ ಪೇಂಟ್ ಮಾಡೋ ಟೆನ್ಷನ್ ಅಲ್ಲಿ ನನ್ಗೆ ಗೊತ್ತೇ ಆಗ್ಲಿಲ್ಲ. ಆಫೀಸ್ ಗ್ರೂಪ್ ಅಲ್ಲಿ ಬೇರೆ ಯಾವ್ದೋ ಲೊಕೇಶನ್ ಕಳ್ಸಿದ್ರು. ದೇವ್ರಾಣೆ, ಅದ್ ರೆಸಾರ್ಟ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ಗೊತ್ತಾ? ಈಸ್ ಕಡೆ ಸೀತಾಮನ್ ಮೇಲೆ ಸಿಟ್ ಮಾಡ್ಕೋಬೇಡ ಸಿಹಿ. ನನ್ಗೇನು ಕೇಳ್ಸಿಲ್ಲ ಕೇಳ್ಸಿಲ್ಲ ಕೇಳ್ಸಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾವನವ್ರಿಗೆ ಈ ಸಕ್ಕರೆ ಹೆಚ್ಚು ಅಂದ್ರೆ ಪ್ರಾಣ. ಅವ್ರಿಗೆ ಶುಗರ್ ಜಾಸ್ತಿ ಆಗತ್ತೆ ಅಂತ ನಾನು ಬಚ್ಚಿಡ್ತಾ ಇದ್ದೆ. ಈ ಅಕ್ಕಪಕ್ಕದ ಮನೆಯವರು ಎಳ್ಬೀರಾಗ ಬಂದಾಗ ಕೊಡೋರಲ್ಲ, ಅದನ್ನೆಲ್ಲ ತಿನ್ಬಿಡೋರು. ದತ್ತ ಯಾವತ್ತಾದ್ರೂ ಸೋತಿದ್ದುಂಟೆ? ನಿಜ ಹೇಳಬೇಕು ಅಂದರೆ ನಮ್ಮ ಮಹೇಶಂಗೂ ಸಕ್ಕರೆ ಹಚ್ಚಂದ್ರೆ ತುಂಬ ಇಷ್ಟ. ಇಷ್ಟು ವರ್ಷ ಸಂಕ್ರಾಂತಿಲಿ ಸಕ್ಕರೆ ಹಚ್ಚಿ ಮಾಡೋವಾಗೆಲ್ಲ ಅವನು ತಿನ್ನೋ ಸ್ಥಿತಿಲಿ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಮಾಡ್ತಿದ್ದೆ. ಆದರೆ ಈ ವರ್ಷ ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಅವನು ಚಿಕ್ಕವನಿದ್ದಾಗ ಸಕ್ಕರೆ ಹೆಚ್ಚನ್ನ ಕದ್ದು ಬಚ್ಚಿಟ್ಕೊಳ್ಳೋನು, ಒಂದು ವಾರ ಇಡೀ ಅದನ್ನು ತಿಂತಾ ಕೂತ್ಕೊಳ್ಳೋನು. ಒಂದ್ಸಲ ಏನು ಮಾಡ್ದ ಅಂದರೆ ಸಕ್ಕರೆ ಹೆಚ್ಚನ್ನ ಯಾರಿಗೂ ಸಿಗಬಾರ್ದು ಅಂತ ಬೀರುಲಿ ಬಚ್ಚಿಟ್ಟಿದ್ದ. ಬೀರು ತುಂಬ ಇರುವೆ. ನಮಗೆ ಡೌಟ್ ಬಂದು ನೋಡಿದಾಗ 3-4 ಸಕ್ಕರೆ ಹೆಚ್ಚು ಅಲ್ಲಲ್ಲಿ ಬಚ್ಚಿಟ್ಟಿದ್ದ. ನಾನು ಅಲ್ಲೇ ಇಟ್ಟಿದ್ದೀನಿ ಅಂತ ಆ ಇರುವೆಗಳಿಗೆ ಹೇಗೆ ಗೊತ್ತಾಯ್ತು ಅಂತ ಒಂದು ದಿನ ಇಡೀ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದ. ಅಯ್ಯೋ ದೇವ್ರೆ, ಎಷ್ಟು ಮುಗ್ಧ ಮನಸ್ಸಲ್ವಾ? ಅವನು ಈಗಲೂ ಹಾಗೇನೆ, ಆದರೆ ನನಗಿಂತ ಬುದ್ಧಿವಂತ. ನಂತರ ಎಲ್ರೂ ನಂಬಲ್ಲ, ನಂತರ ತೀರಾ ಇಮೋಷ್ನಲ್ಲೂ ಅಲ್ಲ. ಯಾವುದನ್ನ ಪ್ರಾಕ್ಟಿಕಲ್ ಆಗಿ ನೋಡಬೇಕು ನೋಡ್ತಾನೆ. ನೀವಾಗಲೇ ಒಂದಿಷ್ಟು ಸಕ್ಕರೆ ಹೆಚ್ಚು ಮಾಡಿಟ್ರಲ್ಲ, ಏನು ಮಾಡಿದ್ರಿ ತೋರಿಸಿ? ತುಳಸಿ ಕಟ್ಟೆ. ನೋಡಿದ್ರಮ್ಮ, ಮಾವನ್ಗೆ ಯಾವ ಕೆಲಸ ಮಾಡ್ಬೇಕಾದ್ರೂ ನಿಮ್ದೇ ನೆನಪು, ಅದಕ್ಕೆ ತುಳಸಿ ಕಟ್ಟೆ ಮಾಡಿದ್ದಾರೆ. ಪೂರ್ಣಿ, ಹಬ್ಬದ ದಿನ ನೋ ತರ್ಲೇನಾ? ಏನ್ ಹಾಗಂದ್ರೆ? ಅಂದ್ರೆ ರೀ, ಏನ್ ಬೇಕಿತ್ತು? ನೀನು ನಿನ್ನ ಹುಡ್ಕೊ ಬಂದೆ. ಸರಿ ಬನ್ನಿ.
ನೀವು ಸಕ್ಕರೆ ಹೆಚ್ಚು ಮಾಡೋರಂತೆ. ನಾನಾ? ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೊಳ್ಳಿ. ಚಿಕ್ಕ ಮಾವ ಹುಷಾರಾಗಿದ್ದಾರಲ್ಲ ಆ ಖುಷಿಗೆ. ಚಿಕ್ಕ ಮಾವ ಬಿದ್ದಾಗ ಅವ್ರನ್ನ ಬೀಳ್ಸಿದ್ದು ಅಮ್ಮನೇ ಅಂತ ಎಲ್ಲರೂ ಅಮ್ಮನ್ ಬೈತಿದ್ರಿ. ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕ ಮಾವ ಹುಷಾರಾಗಿದ್ದೆ ಅಮ್ಮನಿಂದ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಯಾರೋ ಮಾಡಿಸಿದ್ದು. ಯಾರೋ ಮಾಡಿಸಿದ ಅಂತವ್ರು ಯಾರಿದ್ದಾರೆ? ಯಾಕೆ ಮಾಡಿಸ್ತಾರೆ? ಅದು ಶಾರ್ವರಿ ಅವರು ಆ ವೀಲ್ ಚೇರ್ ಯಾಕೆ ಬಿಟ್ಬಿಟ್ರಾಗ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.